ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಕೆಇಎ ಇಂದ ಭೂಮಾಪಕರ ನೇಮಕಾತಿ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ಕುರಿತು ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ. ಸೊ ಕನಿಷ್ಠ ವಿದ್ಯಾರ್ಹತೆ ತಿದ್ದುಪಡಿ ಮಾಡಿ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಇನ್ನೂ ಕೆಲ ವಿದ್ಯಾರ್ಹತೆಗಳನ್ನು ಸೇರ್ಪಡೆ ಮಾಡಿ ಒಂದು ಪ್ರಕಟಣೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಇನ್ನೂ ಯಾವ್ಯಾವ ವಿದ್ಯಾರ್ಹತೆಯನ್ನು ಸೇರ್ಪಡೆ ಮಾಡಿದ್ದಾರೆ, ಸೊ ಏನು ತಿದ್ದುಪಡಿ ಮಾಡಿದ್ದಾರೆ, ಸೊ ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಅಭ್ಯರ್ಥಿಗಳಿಗೆ ಅರ್ಜಿ ವಿಸ್ತರಣೆ ಕುರಿತು ಒಂದು ಅಪ್ಡೇಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಅರ್ಜಿ ಎಲ್ಲಿ ತನಕ ವಿಸ್ತರಣೆ ಮಾಡಿದ್ದಾರೆ, ಲಾಸ್ಟ್ ಡೇಟ್ ಯಾವಾಗ, ಸೊ ಇನ್ನು ಯಾವ್ಯಾವ ವಿದ್ಯಾರ್ಹತೆಯನ್ನ ಸೇರ್ಪಡೆ ಮಾಡಿದ್ದಾರೆ, ಸೊ ಯಾರೆಲ್ಲ ಎಲಿಜಿಬಲ್ ಆಗ್ತಿದ್ದೀರಾ. ಹಾಗೆ ಇನ್ನೊಂದು ಬಿಗ್ ಪ್ರಾಬ್ಲಮ್ ಏನಾಗ್ತಿದೆ, BSc PCM ಮಾಡಿದವರಿಗೆ ಅವರ ಒಂದು ಅರ್ಜಿ ಸಬ್ಮಿಟ್ ಆಗ್ತಾ ಇಲ್ಲ, ಸೊ ಅವರ ಒಂದು ಕ್ವಾಲಿಫಿಕೇಶನ್ನ ತಗೊತಾ ಇಲ್ಲ. ಸೊ ಅವ್ರಿಗೂ ಕೂಡ ಒಂದು ತಿದ್ದುಪಡಿ ಮಾಡಿ, ಸೊ ಅವ್ರಿಗೂ ಕೂಡ ಒಂದು ಅಪ್ಡೇಟ್ನ ರಿಲೀಸ್ ಮಾಡಿದ್ದಾರೆ KEA ಇಂದ. ಸೊ ಪ್ರತಿಯೊಂದನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಲ್ಯಾಂಡ್ ಸರ್ವೇಯರ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ KEA ಇಂದ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ನಾವು ಅಪ್ಡೇಟ್ಸ್ನ ಹಾಕ್ತಾ ಇರ್ತೀವಿ. ಪ್ರತಿಯೊಂದು ಅಪ್ಡೇಟ್ಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಕೆಲವೊಂದು ಅಪ್ಡೇಟ್ಸ್ನ ನಾವು ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಚಾನಲ್ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KEA ಇಂದ ಅಫಿಷಿಯಲ್ ಆಗಿ ಈ ಒಂದು ಅಪ್ಡೇಟ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಏನಪ್ಪಾ ಅಂತಂದರೆ ನೋಡಿ, ಸೇರ್ಪಡೆ ಅಂತ ಹೇಳ್ಬಿಟ್ಟು ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಏನು ಸೇರ್ಪಡೆ ಮಾಡಿದ್ದಾರೆ, ಸೊ ನೋಡಿ ರೀಸೆಂಟಾಗಿ 5/8/2026 ಈ ಒಂದು ಸೇರ್ಪಡೆ ಏನೊಂದು ಪ್ರಕಟಣೆ ಇದೆ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ತಿಳಿಸಿದ್ದಾರೆ ಅಂತಂದರೆ ನೋಡಿ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಕೋರಿಕೆಯಂತೆ ಏನೊಂದು ಅಧಿಸೂಚನೆ ಸಂಖ್ಯೆ ಇದೆ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಧಿಸೂಚನೆ ಯಾವಾಗ ಬಿಡುಗಡೆ ಮಾಡಿದ್ರು ಅದು ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ಏನು ಕೋರಿಕೆಯಂತೆ ಪ್ರಾಧಿಕಾರ ಪ್ರಕಟಣೆ ಸಂಖ್ಯೆ, ಸೊ BSc ಪದವಿ ಕುರಿತಂತೆ ಮಾಹಿತಿ ಕೂಡ ಕೊಟ್ಟಿದ್ರು. ಅಂದರೆ BScನಲ್ಲಿ ಏನೊಂದು ಗೊಂದಲ ಇತ್ತು, ಅವರೊಂದು ಕ್ವಾಲಿಫಿಕೇಶನ್ ತಗೊಂತಿಲ್ಲ ಅಂತ ಹೇಳ್ಬಿಟ್ಟು, ಸೊ ಅವ್ರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಇಲ್ಲಿ ಕೊಡ್ತಾರೆ. ಓಕೆ, ಸೊ ಯಾವಾಗ 22ಕ್ಕೆ. ಅದಾದ ನಂತರ ನೋಡಿ ಮತ್ತೆ ಮುಂದುವರೆದು ಭೂಮಾಪಕನ ಕಂದಾಯ ವ್ಯವಸ್ಥೆ ಭೂ ದಾಖಲೆಗಳು ಇಲಾಖೆ ದಿನಾಂಕ 5/8/2026 ಪತ್ರದಲ್ಲಿ ಸರ್ಕಾರದ ತಿದ್ದುವಳಿ ಆ್ಯಂಡ್ ದಿನಾಂಕ 4/8/26 ಭೂಮಾಪಕರ ಹುದ್ದೆಗಳಿಗೆ ಕನಿಷ್ಠ ವಿದ್ಯಾರ್ಹತೆಯಲ್ಲಿ ತಿದ್ದುಪಡಿ ಮಾಡಿರುವ ಹಿನ್ನೆಲೆಯಲ್ಲಿ ಭೂಮಾಪಕರ ಹುದ್ದೆಗೆ ಕೆಳಕಂಡಂತೆ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಲು ಹಾಗೂ ಅರ್ಜಿ ಸಲ್ಲಿಸುವ ಹೆಚ್ಚಿನ ಕಾಲಾವಕಾಶ ನೀಡಲು ಕೋರಲಾಗಿರುತ್ತದೆ. ಸೊ ಅದರಂತೆ ಏನೇನು ತಿದ್ದುಪಡಿ ಮಾಡಿದ್ದಾರೆ ನೋಡಿ, ಕಾನೂನಿನಡಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ನಲ್ಲಿ ಅಥವಾ ತಂತ್ರಜ್ಞಾನ ಯಾವುದೇ ಪದವಿ ಹೊಂದಿರಬೇಕು. ಸೊ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಮಾಡಿದವರು, IT BT ಮಾಡಿದವರು ಇಲ್ಲಿ ಅಪ್ಲೈ ಮಾಡ್ಬೋದು. ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿ ಹೊಂದಿರಬೇಕು. ಸೊ ನೋಡಿ, AMIE ಪದವಿ ಕೂಡ ಹೊಂದಿರಬೇಕು. ಸೊ ಹಾಗೆ ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ, ರೇಷ್ಮೆ BSc ಪದವಿ ಪಡೆದಿರತಕ್ಕದ್ದು. ಸೊ ನೋಡಿ, ತೋಟಗಾರಿಕೆಯಿಂದನೂ ಕೂಡ ನಮಗೆ ತುಂಬ ಕಮೆಂಟ್ಸ್ ಬಂದಿದ್ವು, ತೋಟಗಾರಿಕೆ ಮಾಡಿದವರು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಕೃಷಿ ಇಲಾಖೆಯಿಂದನೂ ಕೂಡ, ಅಂದರೆ ಕೃಷಿ ಮಾಡಿದವರು ಕೂಡ ತುಂಬ ಜನ ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳಿದರು. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ, ರೇಷ್ಮೆ BSc ಪದವಿ ಪಡೆದಿರಬೇಕು. ಎಲ್ಲ ಏನು ವಿದ್ಯಾರ್ಹತೆಯನ್ನು ಕನ್ಸಿಡರ್ ಮಾಡಿದ್ದಾರೆ. ಅದೇ ರೀತಿ AICTE ಇಂದ ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದಿರತಕ್ಕದ್ದು. ಅಂದರೆ ಡಿಪ್ಲೊಮಾ ಮಾಡಿದವ್ರಿಗೂ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೂ ಉಳಿದಂತೆ ಏನು, ಮೇಲಿನ ಕ್ರಮಾಂಕ B ರಲ್ಲಿ ವಿದ್ಯಾರ್ಹತೆಯಲ್ಲಿ ಗಣಿತ, ಭೌತಶಾಸ್ತ್ರ ಕನಿಷ್ಠ ಒಂದು ವಿಷಯವನ್ನು ಪಡೆದು BSc ಪದವಿ ಹೊಂದಿರುವವರಿಗೂ ಹಾಗೂ ಆನರ್ಸ್ ಮುಖಾಂತರ BSc ಪದವಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೂ ಭೂಮಾಪಕರ ಹುದ್ದೆಯ ನೇರ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವಂತೆ ಕೋರಿ ಹಿನ್ನೆಲೆಯಲ್ಲಿ ಅಂಥ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. BSc ಆನರ್ಸ್ ಮಾಡಿದವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು.
ನೋಡಿ BSc ಜನರಲ್ PCM ಮಾಡಿದವರಿಗೆ ಇಲ್ಲಿ ಗಣಿತ ಅಥವಾ ಭೌತಶಾಸ್ತ್ರ ಕನಿಷ್ಠ ಒಂದು ವಿಷಯವನ್ನು ನೀವು ಪಡೆದರೆ ಸಾಕು, ನೀವು ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು 2ನೇ ಬಾರಿ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮುಂದುವರೆದು ವೆರಿ ಬಿಗ್ ಅಪ್ಡೇಟ್. ಸೊ ಇದೊಂದು ಗುಡ್ ನ್ಯೂಸ್ ಏನಂದ್ರೆ ನೋಡಿ, ಅರ್ಜಿ ಕೂಡ ವಿಸ್ತರಣೆ ಮಾಡಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನು ಅರ್ಜಿ ಸಲ್ಲಿಸಿಲ್ಲ, ಸೊ ಅರ್ಜಿ ಕೂಡ ವಿಸ್ತರಣೆ ಮಾಡಿದ್ದಾರೆ. ನೋಡಿ 20/8/2026 ಅರ್ಜಿ ಸಲ್ಲಿಸಲು ಹಾಗೂ ದಿನಾಂಕ 21/8/26 ಶುಲ್ಕ ಪಾವತಿಗೆ ಕೊನೆ ದಿನಾಂಕವಾಗಿರುತ್ತದೆ. 20ನೇ ತಾರೀಕು ತನಕ, ಆಗಸ್ಟ್ 20 ತನಕ ಅರ್ಜಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಅರ್ಜಿ ಸಲ್ಲಿಸುವ ಲಿಂಕ್ ಕೊಟ್ಟಿದ್ದೀನಿ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಅದು ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಮೇಲೆ ಐ ಬಟನ್ ಅಲ್ಲೂ ಕೂಡ ಅದರ ಲಿಂಕ್ ಇದೆ, ಜಸ್ಟ್ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಅದರಲ್ಲಿ PCM ಮಾಡಿದವರಿಗೂ ಕೂಡ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಅರ್ಜಿ ಸಲ್ಲಿಸುವ ಸರಿಯಾದ ವಿಧಾನ ಹೇಗಿರುತ್ತೆ ಅನ್ನೋದು ಬಿಟ್ಟು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಭೂಮಾಪಕರ ನೇಮಕಾತಿ ಹೌ ಟು ಅಪ್ಲೈ ಅಂತ ಒಂದು ವಿಡಿಯೋ ಇದೆ, ಅದನ್ನು ವಾಚ್ ಮಾಡಿ. ಅದರಲ್ಲಿ ಕ್ಲಿಯರ್ ಆಗಿ ಯಾವ ರೀತಿ ಅಪ್ಲೈ ಮಾಡಬೇಕು, ಏನೆಲ್ಲ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ಅರ್ಜಿಯಲ್ಲಿ ನೀವು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇಲ್ಲಿ ಏನು ಬ್ಯಾಚುಲರ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಅವರು ಎಲಿಜಿಬಲ್ ಆಗಿರ್ತೀರಾ. ಇಲ್ಲಿ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಂತೆ ನೋಡಿ ಫುಡ್ ಟೆಕ್ನಾಲಜಿ ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ. ಓಕೆ, ಎಲ್ಲ ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ಯಾರ್ಯಾರು ಮಾಡಿದ್ದೀರಾ ಅವ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿ ಅರ್ಜಿಯಲ್ಲೂ ಕೂಡ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ, ಆ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಅರ್ಜಿನ ಸಲ್ಲಿಸಿ. ಮತ್ತೇನಾದರೂ ಪ್ರಾಬ್ಲಮ್ ಬಂದರೆ ಕಮೆಂಟಲ್ಲಿ ತಿಳಿಸಿ. ಸ್ಪೆಷಲಿ BSc PCM ಮಾಡಿದವರಿಗೆ ಮತ್ತೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಇಶ್ಯೂ ಸಾಲ್ವ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಅರ್ಜಿನ ಸಲ್ಲಿಸಿಲ್ಲ, ನಮ್ಮ ಕಮೆಂಟ್ ಸೆಕ್ಷನಲ್ಲೂ ಕೂಡ ಅದರ ಲಿಂಕ್ ಇದೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ವಿಸಿಟ್ ಮಾಡಿ, ವಾಚ್ ಮಾಡಿ, ಪಾಸ್ ಮಾಡಿ ನೋಡಿ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಇದೆ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.